ಏಣ ಹಂದಿ ಮಾಂಸದ ಅಂಗಡಿ ಇಕ್ಕಿದೆ ಅಂತಲ್ಲಣ್ಣ. ಯಾರು ಹೇಳ್ದಾರು? ಅವ್ನು ರಂಗಸ್ವಾಮಿ ಹೇಳ್ದ. ಯಾವ್ದನ ಸತ್ತಿರೋದು ಪತ್ತಿರೋದು ಕುಯ್ ಕೊಡ್ಬೇಕಾಗತ್ತೆ ನಿಮ್ಗೆ, ತಿಂದು ನೀನು ಹೊರಗೆ ಹೋಗು ಅಂತಾನೆ. ಹಲೋ 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 ಸರ್. ಅಣ್ಣ ಎಲ್ಲಿದ್ದೀಣ? ನಾನು ಈಗ ಮನೆಯಲ್ಲಿದ್ದೀನಿ. ಮನೇಲಿದ್ದೀರಾ? ಹಲೋ ಹಲೋ. ಏನಣ್ಣ ಅದು ಪ್ರಾಕ್ಟೀಸ್ ಅಲ್ಲಿ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಂತ ಪ್ರಾಕ್ಟೀಸ್ ಅಲ್ಲಿ ನಾಟಕ ಆಡ್ತಿದ್ಯಾ? ಇಲ್ಲ, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅದು ಏನಣ್ಣ ಆಡೋದು ಇನ್ನೊಂದ್ಸರಿ? ಬರಲ್ಲ. ಮತ್ತೀಗ ಹೇಳ್ತಿದಾರಂತಲ್ಲ ನನ್ಗೆ. ಪ್ರಾಕ್ಟೀಸ್ ಆಗಿ ಹೇಳ್ಕೊಟ್ರದು. ಹ್ಞೂ ಚಿನ್ನು ಹೇಳು. ಹ್ಞೂ ಚಿನ್ನು ಹೇಳು, ನನ್ಗೂ ಗೊತ್ತಾಯ್ತು. ಏನಂತ? ನನ್ಗೆ ಪ್ರಾಕ್ಟೀಸ್ ಅಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಚಡ್ಡಿ ಇಕ್ಕೊಂಡು ಟೌಲ್ ಸುತ್ಕೊಂಡು. ಅದೇ ಎಚ್ಚರಿಕೆ ಹೇಳಿನ ಸಲ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಂತ ಏನೋ ಹಾಡು ಹೇಳ್ತಿದ್ಯಲ್ಲಣ್ಣ, ಶಕುನಿ. ಇಲ್ಲಿ ಪ್ರಾಕ್ಟೀಸ್ ಹೋಗ್ತಾ ಇದ್ವಿ ಬಗುನಲ್ಲಿ. ಯಾರ್ ನಾಟಕದಣ್ಣ ಆಡೋದು? ನೀವೇನ್ ಪಾಠ ಮಾಡಿದ್ದೀರಾ? ದುಶ್ಯಾಸನ. ದುಶ್ಯಾಸನ? ಹೌದು, ಅದಕ್ಕೆ ನಾನು ಕೇಳ್ದೆ. ಟೀ ಕೊಡ್ಲೇ ಇಲ್ಲ. ಹಾ, ಟೀ ಕೊಡು. ಹಲೋ ಹಲೋ ಹಲೋ. ಅದೇನ ದುಶ್ಯಾಸನ ಮಾಡಿದ್ಯಾ? ಓ ಹೌದಾ? ಅಂಗಡಿ ತೆಗ್ದಿಲ್ವಣ್ಣ? ಯಾವ ಅಂಗಡಿ? ಮಾಂಸ ಬೇಕಾಯ್ತು, ಅದಕ್ಕೆ ಬರ್ತಾ ಇದ್ದೆ, ಅದಕ್ಕೆ ತೆಗ್ದಿದ್ಯಲ್ವ ಅಂತ ಮಾಡಿದೆ. ನಮ್ದು ಬಟನ್ ಕೆಲಸ. ಇದು ಚಿಲ್ಲರೆ ಅಂಗಡಿ, ಎಲೆ ಅಡಿಕೆ, ಹೊಗೆ ಪುಡಿ. ಏಣ ಹಂದಿ ಮಾಂಸದ ಅಂಗಡಿ ಇಕ್ಕಿದೆ ಅಂತಲ್ಲಣ್ಣ? ಯಾರು ಹೇಳ್ದಾರು? ಅವ್ನು ರಂಗಸ್ವಾಮಿ ಹೇಳ್ದ. ಅವ್ನು ಇಕ್ಕಿರ್ಬೇಕು. ನಾವು ಹೋಗಿದ್ರಾಗ ಬೆಳ್ಳಾವಿಗೆ ಸಿಗ್ತದೆ, ತುಮಕೂರಾಗ ಸಿಗ್ತದೆ, ನಮ್ ತಲೆ ಸಿಗ್ತದೆ. ನೀನ್ ಮಾಡ್ತಿದ್ಯ ಅಂತಲ್ಲಣ್ಣ ಎಲ್ಲೋ ಹಂದಿ ಹಿಡ್ಕೊಂಬಂದು? ಯಾರು ನೀನು? ಹಂದಿ ಹಿಡ್ಕೊಂಬಂದು ಮಾಡಕ್ ಹೋಗ್ತಿದಂತೆ. ನಂದು ಹೊಟ್ಟೆ ಇಟ್ಕೊಂಡು ಕೆರೆದಾಗ ಹೋಗಿ ಬರೋದೇ ಕಷ್ಟ, ಹಂದಿ ಹಿಡಿಯಕ್ ಹೋಗ್ತೀನಿ. ಅಲ್ಲಣ್ಣ ಹಂಗನ್ನಲ್ಲ ರಂಗಸ್ವಾಮಿ. ಅಂತ ಯಾಕೆ? ಯಾವ್ದನ ಸತ್ತಿರೋದು ಪತ್ತಿರೋದು ಕುಯ್ ಕೊಡ್ಬೇಕಾಗತ್ತೆ ನಿಮ್ಗೆ, ತಿಂದು ನೀನು ಹೊರಗೆ ಹೋಗು ಅಂತಾನೆ. ಅಣ್ಣ ನನಗೇನ್ ಗೊತ್ತು, ಮತ್ತೆ ಹಂದಿ ಮಾಂಸ ಬೇಕು ಅಂತ ಹೋಗ್ತಾ ಇದ್ದೆ. ನರಸಿಂಹಣ್ಣನೇ ಮಾರ್ತಾ ಇದ್ ನೋಡಮ್. ನರಸಿಂಹಣ್ಣೇ ಅಲ್ಲಿ ಇಲ್ಲಿ ಹಿಡ್ಕೊಂಬಂದು ಮನೆಗೆ ಮಾರ್ತಾವ್ನೆ. ಅಲ್ಲಿ ಹಿಡ್ಕೊಂಬರಕ್ ಇದು ನಾಯಿಗಳು ಸಿಕ್ತಾವ್ ಕುಯ್ ಕ್ಲಿನಿಕ್ ಕೊಡಕ್ಕೆ. ನಾವ್ ನಂದಿ ಮಟನ್ ಮಾರಲ್ಲ, ನಾಯಿ ಮಟನ್ ಎಂಟ್ರದ್ದು ಮಾರಲ್ಲ ನಾವು. ಹೌದಾ? ಹಂಗಂತ ಕಣ. ಹೋಗ ಅವನ್ ತಗೊಳ್ಳಿ ತಗ. ನಾವ್ ಹಂದಿ ಪಂದಿ ನಾವು ಮನೆಗೆ ಮಾಡಲ್ಲ ಅದನ್ನ ನಾವು. ಅದೇನೆ ಈಗ ಹಂದಿ ಮಟನ್ ಮಾರಲ್ವ ನೀವು ಹಂಗಾರೆ? ಯಾಕಣ್ಣ ಹಿಂಗ್ ಬೈತಿದ್ಯಾ? ಮಾಡಲ್ಲ ಸರ್, ನಾವು ಮಾಡಲ್ಲ ನಾವು. ಅಣ್ಣ ಚರ್ಬಿ ಇರೋದು ಒಂದ್ 2 kg ಬೇಕು, ಚರ್ಬಿ ಇರ್ಬೇಕು ಚೆನ್ನಾಗಿ. ಇವ್ರೆ ನಾವ್ ಮನೆಗೆ ಅವೆಲ್ಲ ಪಾತ್ರೆನೇ ಮುಟ್ಟಲ್ಲ ನಾವು. ಪಾತ್ರೆನೇ ಮುಟ್ಟಲ್ಲ. ಹಲೋ ಅಣ್ಣ. ಅಣ್ಣ ಚರ್ಬಿ ಇರೋದು 2 kg ಒಳ್ಳೆ ಚರ್ಬಿ ಇರ್ಬೇಕಣ್ಣ. ಚರ್ಬಿ ಇರೋದು 2 kg ಬೇಕಾ? ಏನ್ ಹೇಳ್ತೀಯ? ನಾವು ಇದು ಹಂದಿ ಕುಯ್ಯಲ್ಲ, ಹಂದಿ ಆದಂಗ ಹಾಕಿ ಕುಂತಿದೀನಿ ನಾನು. 3 ಹೆಜ್ಜೆ ಇಕ್ಕಲ್ಲ ಹಂಗೆ. ನರಸಿಂಹರಾಜ ಈಗ ಹಂದಿ ಹಿಡಿಯಕ್ ಸೇರ್ಕೊಂಡ, ಹಂದಿ ಹಿಡಿತಾವನೀಗ. ಕಾಡಂದಿ ಎಲ್ಲ ಹಿಡಿದು ಬಂದ್ ಕುಯ್ದು ಮಾರ್ತಾವನೆ ಅಂದವ್ನೆ. ಅವನೇ ಎಲ್ಲ ಹೇಳಿದ್ ಬುಗುನಳ್ಳಿಯಾಗೆ. ಅದಕ್ಕೆ ನೀನು ಮಟನ್ ಕೊಡ್ಲೇಬೇಕಾ ನಾನು? ಯಾರಲ್ಲ ಅಂತ. ಮತ್ತೆ ಅದನ್ನ ಹೇಳಿದ್ದು. ಹಂದಿ ಕುಯ್ಯಕ್ ನಮ್ಗೆ ಹಂದಿ ಕುಯ್ಯಕ್ ಗೊತ್ತಾಯ್ತಾ? ಅವನ ಅಮ್ಮ ನೀನ್ ಹಂದಿ ಹಿಡಿಯನಿದ್ದಂಗೆ ಇರೋದಿ ನೀನು. ಆಮೇಲೆ ಆಮೇಲೆ ನೀನ್ ಹಂದಿ ಹಿಡಿಯನಿದ್ದಂಗೆ ನೀನು ಸಿಂಹ ಹಿಡಿದು ಬಿಡ್ತೀಯ, ಸಿಂಹ ಚಿರತೆ. ಏನು ತಲೆ ಕೆಡಿಸ್ತಾನೆ ಇವಾಗ. ನೀನೆಲ್ಲ ಬೇರೆ ಕಡೆಗೆಲ್ಲ ತಗ, ನನ್ಗೇನ್ ಫೋನ್ ಮಾಡಂತದ್ದು. ನನಗೆ ನಿಮ್ಮ ಅಂಗಡಿಯಾಗ ಚರ್ಬಿ ಇರೋ ಚೆನ್ನಾಗಿ ಹಿಡ್ಕೊಂಬತ್ತಾನೆ ನರಸಿಂಹರಾಜ. ರಾತ್ರಿ ಹೊತ್ತು ಹೋಗಿ ಬಲ್ಲೆ ಹಾಕ್ಬಿಟ್ಟು ಹಿಡ್ಕೊಂಬತ್ತಾನೆ. ಅವ್ನು ಹಂದಿ ಇದ್ದಂಗ ಅವನಲ್ಲ. ಹಂಗೆ ಹಂದಿ ಮೇಲೆ ಎಗ್ರಿ ಅವ್ನ ಅಮ್ಮ ಹಿಡ್ಕೊಂಡ್ ಸಾಯಿಸ್ಬಿಟ್ಟಿ ತಾಮನ್ ಕುಯ್ತಾನೆ ಮನೆಗೆ. ಕುಯ್ದು ಅಂಗಡಿ ಮನೆಯೊಳಗೆ ಮಾರ್ತಾವನೆ. ಆಮೇಲೆ ರಾತ್ರಿ ಹೊತ್ತು ಸುಕ್ಕ ಮಾಡ್ತಾವ, ಹಂದಿಯಲ್ಲಿ ಸುಕ್ಕ ಮಾಡ್ಬಿಟ್ಟು ಆ ಎಣ್ಣೆ ಹೊಡ್ಯಾಕ್ ಬರೋದಕ್ಕೆಲ್ಲ ಮಾರ್ತಾವನ್. ಅದನ್ನೇ ಪ್ಲೇಟ್ 50 ರೂಪಾಯಿ ಹಂಗೆ ಅಂತ ಅಂದ.
ಆಮೇಲೆ ಇನ್ನ ಹೇಳು. ಇನ್ನೇನ್ ಹೇಳೋಣ, ಅದೇ ಮಾಮೂಲಿ ನಿಂದೆಲ್ಲ ಗೊತ್ತಲ್ಲ. ಹಾ ಆಮೇಲೆ ಅಲ್ಲ ಎಲ್ಲಿದ್ದೀಣ ಆಲ್ರೆಡಿ ಸ್ಪೋರ್ಟ್ಸ್ ಬಾತ್ರೂಮ್ ಆಗಿದ್ದೀನಿ. ನಾನ್ ಅನ್ವಾರು ಮಾಡ್ದಾರ ನೋಕಣ ಬಾತ್ರೂಮ್ ಅಲ್ಲಿ ಇದ್ದೀನಿ ಅಣ್ಣ. ಒಂದ್ ಸ್ವಲ್ಪ ಯಾಕೋ ರಾತ್ರಿ ಕೋಳಿ ಹೋಗ್ತಾ ಐತೆ. ಏನ್ ಕೋಳಿ ಏನ್ ಕೋಳಿ ಇದಾಯ್ತು. ಆಯ್ತಲ್ಲ ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯ್ ಏನ್ ಸುಳ್ಳೆ? ಹೇಳಿ. ಇಲ್ಲಿ ಅರ್ಜೆಂಟ್ ಹೇಳಿ. ಏನ್ ತೋಟ? ಏನ್ ತೋಟ? ಪರಂಗಿಣನು ನುಗ್ಗೆಕಾಯಿ ಪರಂಗಿ ಗಿಡ ನುಗ್ಗೆಕಾಯಿ. ಪರಂಗಿ ಗಿಡ ನುಗ್ಗೆಕಾಯಿ. ಅವ್ರು ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದ್ ಕೇಳ್ಕೊಂಡು ಹೋದ್ರು. ರೇಟ್ ಅರಿಲಿಲ್ಲ ನಮ್ಗೂ. ನೋಡಿ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್ ಏನಾಯ್ತು ಕಮಿಷನ್ ನಾನು ಕೊಡ್ತೀನಿ. ಇದು ಒಂದ 2.25 ಎಕರೆಗೆ ಒಂದ್ 1/4 ಗಂಟೆ ಬಿಟ್ಟು ಮಾಡಿ ಸ್ವಾಮಿ. ಇವಾಗ ಫೋನ್ ಮಾಡಿ ವಿಚಾರಿಸ್ಕೊಂತೀನಿ ಅಂತ. 2.25 ಎಕರೆಗೆ ಪರಂಗಿಣ ಗಿಡ, ಇನ್ನೊಂದ್ 2.5 ಎಕರೆಗೆ ಮರ ಐತೆ. ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಅದೇ ಪರಂಗಿಣ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಅದು ಅವ್ರಿಗೆ ಗೊತ್ತೈತೆ ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾರ್ಕ್ಸ್ಬಿಡಿ. ಒಳ್ಳೆ ದುಡ್ಡು ಹೋಗುತ್ತೆ. ಕೇಳಿಕಲ್ಲ ಅವ್ರು ಎಲ್ಲ ಕೇಳಿಕಲ್ಲ ಅವ್ರು ಮರ ತಗೊಂಡವ್ರು ಒಳ್ಳೆ ರೇಟ್ ಕೊಟ್ಟು ಅಂತಾರೆ. ಎಲ್ಲ ನೀವೇ ಹೇಳಿದ್ರೆ ಅವ್ರು ಕೊಂಡ್ಕೊಂಡ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡ್ರಿ. ಅವ್ರು ವ್ಯಾಪಾರ ಆಗುತ್ತರ? ನಿಂಗೆ ಹೇಳ್ತಾ ಇದೀನಿ. ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿನ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು. ಪರಂಗಿ ಗಿಡ ನುಗ್ಗೆ ಗಿಡದಕ್ಕೆ ಬಾಗಿಲು ನಿಲುವು ವಾಸಲ್ ಮಾಡ್ತಾರ. ಕೇಳ್ಕೊಂಡೋದ್ರಲ್ಲ ಅವ್ರ ಯಾರೋ ಗುಬ್ಬಿಗೇಟ್ನವ್ರು. ನಿನ್ನ ಹೆಸರೇನು ಹೇಳಿ? ಈ ಮಧ್ಯೆ ಎಲ್ಲ ಏಟ್ ಗಿಟ ಆಯ್ತರ ನಿಮ್ಗೆ? ಅದೇ ಈ ಮಧ್ಯೆ ಏನು ಏಟ್ ಗಿಟ ಆಯ್ತರ? ಯಾವ್ದೋ ಅಲ್ಲ ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಬಾಗಿಲು ನಿಲುವು ಹಾಸ್ಟೆಲ್ ಅಂತಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಳ್ಳಿಗೆ ಅಥವಾ ನೀವು ಮಾನಸಿಕವಾಗಿ ಅಸ್ತಿರಸ್ತ್ರ ಆಯ್ತು ಅಂತ ಕೇಳ್ತಾ ಇದ್ದೀನಿ. ನುಗ್ಗೆಕಾಯಿ ಗಿಡ ಚಿಕ್ಕಲಿರೋಗಿದೆ ನಿಮ್ಗೇನ ಬುದ್ಧಿ ಭ್ರಮಣೆ ಆಯ್ತು ಸಾಹೇಬ್ರೆ ಅಂತ ನಾನು ಕೇಳ್ತಾ ಇರೋದು. ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ 5 ಎಕರೆ 2.5 ಎಕರೆಗೆ. ಎಷ್ಟ್ ಎಕರೆಗನ ಹೊರಡಿವೆ ನೀವು ಬೆಳೆದಿ ನುಗ್ಗೆ ಗಿಡದಾಗ ವಾಸಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡಿಸ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ? ಬಂದ್ ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ. ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನನ್ ಮೇಲೆ ಹಾಕಕ್ಕೆ ಕೇಳ್ತೀರಾ? ಪರಂಗಿ ಗಿಡದಾಗ ವಾಸಲ್ ಮಾಡ್ತಾರ? ಅಣ್ಣ ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲಣ್ಣ. ಡಿಸೈನ್ ಮಾಡ್ತಾರಲ್ಲಣ್ಣ. ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗು ಇಲ್ಲ. ಹಣ ಬೇಕಾದ್ರೆ ಖಂಡಿತ ಬರುತ್ತೆ ಅಣ್ಣ. ಖಂಡಿತ ಬರುತ್ತೆ ಅಣ್ಣ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತಾನೆ ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡ್ತೀರಾ? ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲೆ 10 ರೂಪಾಯಿ ವಯಸ್ಸು ಕಳೆದೈತಿ. ಯಾಕೆ ತಾಯಿ ಮೇಲೆ ಅಡೆ ಇರ್ತೀರಾ? ನಾನು ಹೇಳ್ಕೊಡ್ತೀನಿ ಅಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ. ನುಗ್ಗೆ ಗಿಡದಾಗು ಪರಂಗಿ ಗಿಡದಾಗ ವಾಸಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ವಾಸಲ್ ಬಿಡಲ್ಲ. ಪರಂಗಿ ಗಿಡನು ವಾಸಲ್ ಬಿಡಲ್ಲ, ನುಗ್ಗೆ ಗಿಡ ವಾಸಲ್ ಎಲ್ಲ ತಾಂಬಂದು ಚೀಲಕ್ ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ. ಕರ್ಕೊಂಡೋಗಿ ಬೆಂಕಿ ಕೊಡ್ತಾರೆ ಶಾಮಿಲ್ಗೇನ. ಅಣ್ಣ ನರಸಿಂಹಣ್ಣ ಹಂಸ್ಕೂಲ್ ಇದಾವಲ್ಲಣ್ಣ. ಏನು ಹಂಸ್ಕೂಲು? ಹಂಸ್ಕೂಲ್ ಇದಾವಲ್ಲ, ನಗರಿಸ್ತಾ ಅಂದ್ರೆ ನಗರಿಸ್ತಾ ಅಂದ್ರೆ ಲೆಗಾಡ್ದನು ಬಾಕು ಎಲುವಿರಲ್ಲ. ಬಾಕು ಎಲುವಿರಲ್ಲ.
ಫಿನಿಶಿಂಗ್ ಕಿಟಕಿ ಬಾಕ್ಲು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ದಿವಾನ್ ಕಾಟ್ ಇರಲ್ಲ, ಎಲ್ಲ ಪುಡಿಯಾಗಿ ಹೋಗ್ತವೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ ಸ್ವಾಮಿ. ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಟ ಆಫ್ ಮಾಡಿ. ಆ ಕುಣಗುಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳೋದ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಹಲೋ ರೋಡು ಎಲ್ಲ ನೋಡಿದೀನಿ ಕುಣಗುಲಿಂದ ಮೊದಲು ಅಲ್ಲಿ ಕುಣಗುಲಿಂದ ಮದ್ದೂರ್ಗ್ ಹೋಗೋ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಬಂದು ತಗೊಂಡ್ ಹೋಗಿರೋದು. ನನ್ಗೆ ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ, ಸಾರು ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ ಕಾಯಿ ಬಿಟ್ರೆ ಸುಮ್ನೆ ಗಾಳಿ ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಪರಂಗಿ ಗಿಡ ಹೋಗ್ತೈತೆ. ಈ ಸೇವನ ನುಗ್ಗೆಕಾಯನ್ನ ಒಂದ್ ಈ ಸೇವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಲ್ಲಾಡ್ತಂದ್ರೆ ನುಗ್ಗೆ ಮರನೇ ಮುರಿದು ಹೋಗಿತ್ತು. ಅಂತಂದ್ರೆ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ನೀವ್ ಯಾವ್ದಕ್ಕೂ ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದಾಗಿ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ನಮ್ಮಿಗೆ ತಿಕ್ಲಿಡಿದೈತೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಒಂದಿಷ್ಟು ಬೀಜ ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು ಗೊತ್ತಾಯ್ತಾ. ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ. 3 ತಿಂಗಳು ಬೆಳೆ ಇದು, ಪರಂಗಿಹಣ್ಣು ನುಗ್ಗೆಕಾಯ್ದು. ನಾವೇ ಬಂದು ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳ, ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು. ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ. ಅಲ್ಲಿ ಅದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ ಗೊತ್ತಾಯ್ತಾ, ಬೆಂಗಳೂರಿನವ್ರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನನಗೆ ಗೊತ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ ಇದು ನುಗ್ಗೆ ಗಿಡ 2.5 ಎಕರೆ, ನುಗ್ಗೆ ಗಿಡ 2.5 ಎಕರೆ, 2 ಎಕರೆ ಐತೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬಲ್ತಿದಾವ. ಕಿತ್ ಮಾರಿತಾ ಇದೀವಿ ನಾವೇ ರೋಡಾಗೆ. ಪರಂಗಿಡ ವಾಸ್ಕಲ್ಲಿಗೆ ನುಗ್ಗೆ ಗಿಡ ಕಿಟಕಿ ಬಾಗಿಲಿಗೆ ಬರ್ತದಂತೆ. ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆಗೆ. ಆಗ ಬಾಡಿ ಕಟ್ಟಕ್ಕೆಲ್ಲ ಹೋಗಿ ಬರೀ ನೋಡ್ಕೊಂಬರೋಣ ಅಂತ ಕರಿತೀನಿ. ನನಗೆ 2 ಬಿಟ್ರ ಒತ್ತಗ, ಅವರೇ ಅಲ್ಲಿ ನನಗೆ 2 ಬಿಟ್ರ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಎಲ್ಲ ಏನೋ ಗಿಮಿಕ್ ಮಾಡ್ಕೊಂಬಂದ್ ಏನೋ ನನ್ನ ಮಾಡಕ್ ಮಾಡ್ಯಾವ ಅಂತಾನ ಮನೆ ಕಡೆಗೆ ಬರಂಗ ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತವೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋಗಿ ಫ್ಯಾಮಿಲಿಯಾಗ ಏನೋ ಓನರ್ ಕೇಳಕ್ ಹೋದ್ರೆ ಗೊತ್ತಿಲ್ಲ. ಮಾತಾಡ್ಬೇಡ ಅಣ್ಣ ನೀನು, ಹೋಗು ಅಣ್ಣ. ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು. ಆಮೇಲೆ ನಮ್ಮ ಪಕ್ಕದವನು ಯಾರ ಅಣ್ಣನ ಸೇನ್ ಕೋನ್ ನಾಮ್ ಕ್ಯಾ ಬೋಲ ಇಲ್ಲಿ. ಹಲೋ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗ್ ಬೆಳ್ದೈತೆ. ಅದು ಮೂಗ್ ಬಟ್ಕೆನ ಹೋಗುತ್ತಲ್ಲ. ಆಯ್ತು ಮೂಗ್ ಬಟ್ಟಿಗೆ ಹೋಗುತ್ತೆ ಅಂತ. ಕಾಂಗ್ರೆಸ್ ಗಿಡ ಮುಟ್ಟಿರಲ್ಲ, ಮೈಯೆಲ್ಲ ಗಚ್ಚೆತ್ತಿ ನೀವು ಸಾಬಳ ಅನ್ನೋದು ಕೂರ್ತಿಡಿಯಲ್ಲ, ಒಂದು ಕಾಂಗ್ರೆಸ್ ಗಿಡ ಕಿತ್ ನೋಡಿ ಎಷ್ಟು ಎತ್ತರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು. ನಿಮ್ಗೆ ಯಾವ್ದೋ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಬಂದಂಗ್ ಕಾಣ್ತೀರಾ ಇವ್ರೆ. ನಮ್ಮನ್ನು ತಲೆ ಕೆಡಿಸ್ತೀರಾ. ಮೂಗ್ ಬಟ್ಕೊಂಡಲ್ಲಿ ಮೂಗಕ್ ಹೊರ್ತೋಗ್ತೈತೆ, ಅದು ಪಾಯ್ಸನ್. ಅದು ಸಖತ್ 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ ಬಟ್ಕ್ ಹೋಗ್ತಾವಂತಲ್ಲ ಅವು.
ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಅಲ್ಲ ಪೂರ್ತಿ ನಿಮ್ದು ಅಡ್ರೆಸ್ ಅಲ್ಲ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ ಯಾವ ಊರು ನಿಮ್ದು? ಮತ್ತೇನ್ರಿ ಚಿಕ್ಲಿಡಿಯ ಮಾತಾಡ್ತೀರ ಕಾಂಗ್ರೆಸ್ ಗಿಡ ಮೂಗ್ ನಚ್ಬೋದ್ರಿ ಯಾರು ನಮ್ಮ ಬಿಟ್ಟಂಗಲ್ವಾ ಮೂಗ್ ನಚ್ ಮಾಡ್ತಾರೆ ಅಂತಂದ್ರಿ. ಹಳೇದು ಹೋಯ್ತು ನಿಮ್ ಕಾಲ. ಅದು 1.5 ತಿಂಗಳು ಬೆಳೆ. ಅಲ್ಲಲ್ಲ ಇದೇನ್ ಅಲ್ಲಲ್ಲ ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ನೀವ್ ಯಾರು ಹೇಳಿ ಮೊದ್ಲು? ಖಂಡಿತ ಇವ್ರು ನಿಮ್ಮ ಇದು ಮನೇಲಿದ್ದೀರಾ ಎಲ್ಲಿದ್ದೀರಾ? ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಬರಂಗಿದ್ರೆ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡ ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ. ಅದು ಮೂಗ್ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಪಿಕ್ಲಿಡಿಯೋದು ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರನ್ನ ಇದ್ರು ಕೊಡಿ ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರೆ ನೀರ್ ಹಾಯಿಸ್ತಾವ ತೋಟದ ಹತ್ರ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತಾನ ಬೋರೆಗೋಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಎಲ್ಲೆಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಕರೆಂಟ್ ಇದ್ದಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ. ನೀವು ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರಿಸ್ತಾ ಇದ್ರ? ಯಾಕೆ ತೋರಿಸ್ಲಿ ಬಾರಯ್ಯ. ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. ಕೇಳಿದ್ರು ನಾವು ಕೊಡಲ್ಲ ಅಂತ ಅಂದವಯ್ಯ. ನಾವ್ ಬೇರೆ ತುಮಕೂರ್ನಾಗೆ ನಮ್ ಮುಂದಿನ ವಾರ ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1.5 ಎಕರೆ. ಅದು ಮೂಗ್ ಬಟ್ಕ ಹೋಗುದಂತಲ್ಲ ಈಗ ಫಾರಿನ್ಗೆ. ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ತೋಗ್ತಿ ಅಲ್ಲ ಎಲ್ಲ ಇದು ಇದೆಂತದು ಈ ಸತ್ನಾಯಿ ಒಟ್ಟು ಉದ್ಕೊಂಡಿದ್ದಲ್ಲ ಹಂಗ್ ಮೈ ಕೈ ಉದ್ಕೊಂತಾವ ಅಂತಂದ್ರೆ ಮೂಗ್ ಬಟ್ಟಿ ಹೋಗಿದ್ರೆ ನಮ್ಗೆ ಯಾರು ಮೆಟ್ನಾಗೂ ಅಲ್ವಾ? ನಮ್ಮನ್ನ ಸಾಹೇಬ್ರ ಕೈಲಿ ಹಾಕಿ ಯಾವ್ದಾರ ಕೈಲಿ ವರ್ಸಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ದು ಒಂದ್ಸಲ ನಾನು ನಿಮ್ ತಾಯಿನೆಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನ ಕಣ್ಣ ಸತ್ಯ ಹೇಳ್ತಿರೋದು. ನಿಮ್ ಸತ್ವಾಗ್ಲು ಅಣ್ಣ. ಇಂಥ ನನ್ನ ಮಕ್ಳು ಸಿಗೋದೆ ನಮ್ಗೆ. ನಾವು ಕೋರ್ಟು ಮರ್ತೇ ಹೋತು ಟೈಮ್ ಆಗಿ ಕೋರ್ಟು ಮರ್ತೇ ಬಿಟ್ಟಿದ್ದೀನಿ ನಂಗೆ. ಕೆಮ್ಮಣ್ಣಿಕ್ಕವ್ರೆ ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಇಕ್ಕವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಇಕ್ಕವ್ರಿ. ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ ಕೇಳ್ಕೊಟ್ಟಿದ್ದ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಿಯೇ. ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನು ಮಾತಾಡೋದು ಕೇಳಿಸ್ತಾ ಇಲ್ಲ. ಸ್ವಲ್ಪ ಕ್ಲೀನಾಗಿ ಮಾತಾಡಪ್ಪ. ಟವರ್ ಇರುತ್ತೆ, ಬಂದು ಮಾತಾಡು. ನೀನು ಒಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದು ಮಾತಾಡು, ಹೇಳ್ತೀನಿ. ಬಂದ್ರಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ?
ಹಲೋ ಕರೆಕ್ಟ್ ಹಾಂ ಕರೆಕ್ಟ್. ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇಕು ಅಲ್ವನಪ್ಪ? ಓ ಅಲ್ವಾ? ಇಬ್ರು ಮಕ್ಕಳಿದ್ದಾರೆ. ಓ ಸರಿ ಮಾತಾಡು, ಟವರ್ ಜೊತೆ ಬಂದು ಮಾತಾಡು, ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ. ಹೇಳಿ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಓ ಅಲ್ವಾ? ಓ ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಓ ಅಲ್ವಾ? ಓ ಮನಸ್ಸು ಚಂಚಲ ನಿಂದು. ಓ ಅಂದರೆ ಓ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ ಅಂತದೇನಿಲ್ಲ. ಅಂಥದ್ದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದ್ದೀರಿ ಇರಬೇಕಲ್ಲಪ್ಪ? ಇರ್ಬೇಕಲ್ಲಪ್ಪ ನೀವು ತಾಯಿನ ನಿಮ್ಮನ್ನೆಲ್ಲ ರೀ. ಹಲೋ ಹಲೋ ದೇವರು ಸ್ಟೆಪ್ನಿ ಅವ್ರಿ, ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದು ಕುಂತೈತಿ, ಸ್ಟೆಪ್ನಿಗೆ ಹೋದ ಇವ್ನ ತಾಯಿನ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು. ನೀನು ಸ್ವಾಮೀಜಿನ ನೀನು? ಹಲೋ ಹಲೋ ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳ್ಕೊಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ತಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರು ತರ್ತಾ ಇರೋದು ನಿಮ್ಮಂತ. ಇವನ್ ಯಾವ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತದ. ಹಲೋ ಹಲೋ ನೋಡಪ್ಪ, ಹಾ ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯಾ? ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ. ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಾ ಬರೋ TP ಮೆಂಬರಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಲಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ಹಾ ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರ ಮೆಟ್ನಾಗ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ ಆಯ್ತು. ಹಲೋ ಹಲೋ ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹ್ಞೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನಗೆ ಅಲ್ವಾ? ಒಡವೆ ಬಟ್ಟೆ ಹಾಕೋ ಶೋಕಿ ಎಲ್ಲ ಮಾರ್ಕೊಂಬಿಡು, ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಕೇಳಂಗೆ ಆಗ್ತಾನೆ. ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ ನೀನು? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ? ಅಡ ಇಟ್ಟಿ ಕೊಡ್ ಬಡ್ಡಿನ ಬರ್ತದೆ ಅಂತ ಅವ್ರು ಯಾರ ಗೌಡ್ರು ಹೇಳಿರು. ತಗೊಂಡೋಗಿ ಅಡ ಇಟ್ಟಿದೆ. ಇನ್ನ ಮಂತ್ಯಕ್ಕೆ ಹೋದ್ರ ಅವರು ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಆಚಾರ. ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ. ನಿಮ್ಮ
ಅವನೇ ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನಾರು ಸತ್ತೋಯ್ದಕ್ಕೆ ನಿನ್ನ ಕಾಯಿನ ಹೇಳ ನಿಂತ ಮಾಡಿ ಒಂಚೂರು ಹಲೋ ತಾಯಿನ ಇಂಥ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡಿಸ್ದಂಗ ಆಗೋದ್ರು ತಾಯಿನ ಹಲೋ ಹಲೋ